ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆಯಂತೆ. ಮುಂಬೈನಲ್ಲಿರುವ ಅಟಲ್ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಉದ್ಘಾಟನೆಯಾಗಿ 6 ತಿಂಗಳಾಯಿತು. ಈಗ ಬ್ರಿಡ್ಜ್ನಲ್ಲಿ ಬಿರುಕು. ಜನವರಿಯಲ್ಲಿ ಉದ್ಘಾಟನೆ ಆಗಿತ್ತು ಅಟಲ್ ಸೇತುವೆ. ಮುಂಬೈನಿಂದ ನವಿ ಮುಂಬೈಗೆ ಈ ಸೇತುವೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಇದಾಗಿತ್ತು. ಉದ್ಘಾಟನೆಯಾಗಿ 6 ತಿಂಗಳಾಯಿತು. ವೆಚ್ಚ ಎಷ್ಟು? ಹತ್ರ 18,000 ಕೋಟಿ, 17,840 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅಟಲ್ ಸೇತುವೆ. ನವಿ ಮುಂಬೈನ ಉಲ್ವೆ ಕಡೆಗೆ ಟಾರ್ ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಸೇತುವೆಯಲ್ಲ, ಹೇಳ್ತೀವಿ ಆ ಫೋಟೋ ಅಂತ ತೋರಿಸ್ಲಿ ನೋಡಿ. ಈ ಫೋಟೋ ಸೇತುವೆ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಕೂಡ ಹಾಡಿ ಹೊಗಳಿದ್ರು, ಒಂದು ವಿಡಿಯೋ ಮಾಡಿದ್ರು. ದಕ್ಷಿಣ ಮುಂಬೈನಿಂದ ನವಿ ಮುಂಬೈಗೆ ಸಂಪರ್ಕಿಸುವಂಥ ರೋಡ್ ಇದು. ಪೂರ್ತಿ ರಸ್ತೆಯನ್ನು ಗಮನಿಸಿದ್ರೆ ಎಲ್ಲಿ ಅಂತ ಗೊತ್ತಾಗುತ್ತೆ. ಈ ಸೇತುವೆ ಇದೆಯಲ್ಲ, ಸೇತುವೆಗಿಂತ ಕೆಳಗೆ ಇನ್ನೊಂದು ಸರ್ವಿಸ್ ರಸ್ತೆ ಅಂತ ಬರುತ್ತೆ. ಆ ಸರ್ವಿಸ್ ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಸೊ ಇದು ಅತ್ಯಂತ ಉದ್ದವಾದ ಸಮುದ್ರ ಸೇತುವೆಯಲ್ಲೇ ಬಿರುಕು ಅಂತ ಹೇಳಲಾಗ್ತಾ ಇದೆ. ಸೇತುವೆ ನಿರ್ಮಾಣದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಳೆ ಆರೋಪ ಮಾಡಿದ್ದಾರೆ. ಸೇತುವೆಯನ್ನು ಪರಿಶೀಲಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿರುಕು ಬಿಟ್ಟ ಜಾಗವನ್ನು ತೋರಿಸಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ರಿ ಇದು 18,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ವಲ್ರಿ, 6 ತಿಂಗಳಿಗೆ ಬಿರುಕು ಬಿಟ್ಟಿದೆ ಅಂತ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅದು ಸರ್ವಿಸ್ ರೋಡ್. ಅದು ಈ ಸೇತುವೆ ಇದೆಯಲ್ಲ, ಸೇತುವೆ ಬೇರೆ ಭಾಗದಲ್ಲಿದೆ. ಇದು ಸರ್ವಿಸ್ ರಸ್ತೆ, ಪಕ್ಕದಲ್ಲಿರುವಂಥ ಸರ್ವಿಸ್ ರಸ್ತೆ. ಹೊಸದಾಗಿ ಆಗಿರೋದ್ರಿಂದ, ಜೊತೆಗೆ ಆ ಭಾಗ ಮುಂಬೈ ಭಾಗದಲ್ಲಿ ಅತಿಯಾದ ಮಳೆ ಇರುತ್ತೆ. ಆ ಮಳೆಯಿಂದಾಗಿನೂ ಬಿರುಕು ಬಂದಿರಬಹುದು, ಗೊತ್ತಿಲ್ಲ. ಇದು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಇದು ದೊಡ್ಡದಾದಂಥ ಭ್ರಷ್ಟಾಚಾರ ಆಗಿದೆ ಅಂದಿದ್ದಾರೆ. ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆಯಂತೆ. ಮುಂಬೈನಲ್ಲಿರುವ ಅಟಲ್ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಉದ್ಘಾಟನೆಯಾಗಿ 6 ತಿಂಗಳಾಯಿತು. ಈಗ ಬ್ರಿಡ್ಜ್ನಲ್ಲಿ ಬಿರುಕು. ಜನವರಿಯಲ್ಲಿ ಉದ್ಘಾಟನೆ ಆಗಿತ್ತು ಅಟಲ್ ಸೇತುವೆ. ಮುಂಬೈನಿಂದ ನವಿ ಮುಂಬೈಗೆ ಈ ಸೇತುವೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಇದಾಗಿತ್ತು. ಉದ್ಘಾಟನೆಯಾಗಿ 6 ತಿಂಗಳಾಯಿತು. ವೆಚ್ಚ ಎಷ್ಟು? ಹತ್ರ 18,000 ಕೋಟಿ, 17,840 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅಟಲ್ ಸೇತುವೆ. ನವಿ ಮುಂಬೈನ ಉಲ್ವೆ ಕಡೆಗೆ ಟಾರ್ ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಸೇತುವೆಯಲ್ಲ, ಹೇಳ್ತೀವಿ ಆ ಫೋಟೋ ಅಂತ ತೋರಿಸ್ಲಿ ನೋಡಿ. ಈ ಫೋಟೋ ಸೇತುವೆ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಕೂಡ ಹಾಡಿ ಹೊಗಳಿದ್ರು, ಒಂದು ವಿಡಿಯೋ ಮಾಡಿದ್ರು. ದಕ್ಷಿಣ ಮುಂಬೈನಿಂದ ನವಿ ಮುಂಬೈಗೆ ಸಂಪರ್ಕಿಸುವಂಥ ರೋಡ್ ಇದು. ಪೂರ್ತಿ ರಸ್ತೆಯನ್ನು ಗಮನಿಸಿದ್ರೆ ಎಲ್ಲಿ ಅಂತ ಗೊತ್ತಾಗುತ್ತೆ. ಈ ಸೇತುವೆ ಇದೆಯಲ್ಲ, ಸೇತುವೆಗಿಂತ ಕೆಳಗೆ ಇನ್ನೊಂದು ಸರ್ವಿಸ್ ರಸ್ತೆ ಅಂತ ಬರುತ್ತೆ. ಆ ಸರ್ವಿಸ್ ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಸೊ ಇದು ಅತ್ಯಂತ ಉದ್ದವಾದ ಸಮುದ್ರ ಸೇತುವೆಯಲ್ಲೇ ಬಿರುಕು ಅಂತ ಹೇಳಲಾಗ್ತಾ ಇದೆ. ಸೇತುವೆ ನಿರ್ಮಾಣದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಳೆ ಆರೋಪ ಮಾಡಿದ್ದಾರೆ. ಸೇತುವೆಯನ್ನು ಪರಿಶೀಲಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿರುಕು ಬಿಟ್ಟ ಜಾಗವನ್ನು ತೋರಿಸಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ರಿ ಇದು 18,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ವಲ್ರಿ, 6 ತಿಂಗಳಿಗೆ ಬಿರುಕು ಬಿಟ್ಟಿದೆ ಅಂತ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅದು ಸರ್ವಿಸ್ ರೋಡ್. ಅದು ಈ ಸೇತುವೆ ಇದೆಯಲ್ಲ, ಸೇತುವೆ ಬೇರೆ ಭಾಗದಲ್ಲಿದೆ. ಇದು ಸರ್ವಿಸ್ ರಸ್ತೆ, ಪಕ್ಕದಲ್ಲಿರುವಂಥ ಸರ್ವಿಸ್ ರಸ್ತೆ. ಹೊಸದಾಗಿ ಆಗಿರೋದ್ರಿಂದ, ಜೊತೆಗೆ ಆ ಭಾಗ ಮುಂಬೈ ಭಾಗದಲ್ಲಿ ಅತಿಯಾದ ಮಳೆ ಇರುತ್ತೆ. ಆ ಮಳೆಯಿಂದಾಗಿನೂ ಬಿರುಕು ಬಂದಿರಬಹುದು, ಗೊತ್ತಿಲ್ಲ. ಇದು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಇದು ದೊಡ್ಡದಾದಂಥ ಭ್ರಷ್ಟಾಚಾರ ಆಗಿದೆ ಅಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.